ಎಲ್ಲರಿಗೂ ಆದರದ ಸ್ವಾಗತ. ಈ ಸಲ ನಮ್ಮ ವೀಕೆಂಡ್ ಕಲೆಕ್ಷನ್ಸ್ನಲ್ಲಿ ಹಬ್ಬಕ್ಕಂತಲೇ ಎಲ್ಲನೂ ತುಂಬ ಖುಷಿಯಿಂದ ಇದ್ದೀರಾ. ಈ ಸಲ ಅಂತೂ ಇಷ್ಟು ವೆರೈಟೀಸ್ ನಾವು ಯಾವತ್ತೂ ನೋಡಿಲ್ಲ. ಯಾವ ವರ್ಷವೂ ಇಷ್ಟೊಂದು ವೆರೈಟೀಸು, ಬೌಲ್ಸು, ಹೂವಿನ ಬುಟ್ಟಿಗಳು, ಟಂಬ್ಲರ್ಸು ತುಂಬಾ ಬಂದಿದೆ. ಎಷ್ಟು ಅಂದರೆ ಅಷ್ಟು ಬಂದಿದ್ದಾವೆ. ಅವೆಲ್ಲನೂ ನಿಮ್ಮ ಜೊತೆ ನಾನು ಹಂಚ್ಕೊತಾ ಇದ್ದೀನಿ. ಈಗ ಕೆಲವೊಂದು ರೀಸ್ಟಾಕ್ ಆಗಿದೆ, ಅದು 1-2 ಐಟಮ್ ಅಷ್ಟೇ. ಮಿಕ್ಕಿದೆಲ್ಲನೂ ಸಹ ಹೊಸದೇ. ಅದನ್ನು ನಿಮಗೆ ತಿಳಿಸೋಣ ಅಂತ. ಈಗ ನೋಡಿ, ಮೊದಲನೇದಾಗಿ ನಾನು ಈ ಎಪಿಸೋಡ್ನಲ್ಲಿ ಕಡಿಮೆ ಬೆಲೆಯಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತಿರ್ತೀನಿ. ಇನ್ನು ಲಾಸ್ಟ್ ಟೈಮು ಈ ಸೈಜ್ ಇರಲಿಲ್ಲ. ಈ ಪ್ಲೇಟ್ ಅನ್ನೋದು ಶಂಕು ಚಕ್ರ ನಾಮ ಎಲ್ಲ ಇತ್ತಲ್ಲ, ಅದು ಈ ಸಲ ತುಂಬ ಪುಟಾಣಿದು ಬಂದಿದೆ. ಇದು ತುಂಬ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 66 ರುಪೀಸ್ ಆಗುತ್ತೆ, 66 ರೂಪಾಯಿ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದು ರಿಟರ್ನ್ ಗುಡ್ಸ್ಗೆ ಏನಾದರೂ ನೀವು ಬಳಸ್ಕೊಳ್ಳೋ ಹಾಗಿದ್ರೆ ಎಲ್ಲನೂ ಸಹ ಇದನ್ನು ಉಪಯೋಗ ಮಾಡ್ಕೋಬೋದು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಿದ್ದು ಸ್ಟಾಕ್ ಆಗೋಗಿತ್ತು, ಮತ್ತೆ ತರಿಸಿದ್ದೀನಿ. ಇದರ ಬೆಲೆ 129 ರುಪೀಸ್ ಆಗುತ್ತೆ. 129 ರೂಪಾಯಿ ಆಗುತ್ತೆ. ಮತ್ತು ಇದು ನೋಡಿ, ಇದು ಲಾಸ್ಟ್ ಟೈಮು ಕಮ್ಮಿ ಇತ್ತು, ಈ ಸಲ ಮತ್ತೆ ಇದು ಜಾಸ್ತಿ ಆಗಿದೆ. 201 ರುಪೀಸ್ ಆಗಿದೆ ಇದು. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಬ್ರಾಸ್ ಐಟಮ್ಸ್ನಲ್ಲಿ ಒಂದು ಸಲ ಇದ್ದ ರೇಟ್ ಇನ್ನೊಂದು ಸಲ ಇರೋದಿಲ್ಲ. ಒಂದು ಬ್ಯಾಚ್ ಒಂದು ಸಲ ಇರುತ್ತೆ, ಎರಡನೇ ಬ್ಯಾಚಿಗೆ ಥ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ದಯವಿಟ್ಟು ಅದನ್ನು ನೀವು ಸ್ವಲ್ಪ ನನ್ನ ಜೊತೆ ಕೋಆಪ್ರೇಟ್ ಮಾಡಿ. ಇದು ಇಷ್ಟು, ಈ ಮೂರೂ ಸಹ ಪ್ಲೇಟ್ಸು. ಈಗ ಕ್ಯೂಟಾಗಿರುವಂತಹ ಒಂದು ಟಾಣವೆಲ್ಲ ಬಂದಿದೆ ನೋಡಿ, ಎಷ್ಟು ಚೆಂದ ಇದೆ. ಲಾಸ್ಟ್ ಟೈಮ್ ನಾನು ದೊಡ್ಡದು ತೋರಿಸಿದ್ದೆ. ಈ ಥರ ನೋಡಿ, ಶಂಕು ಚಕ್ರ ನಾಮ ಇರೋದು ಎಷ್ಟು ಕ್ಯೂಟಿಗಿದೆ ಅಂತಂದರೆ, ಇದು ನೋಡಿ ಎಷ್ಟು ಚೆಂದ ಇದೆ. ಇದನ್ನು ಅಷ್ಟೇ ನೀವು ಇದೆಲ್ಲ ಅಭಿಷೇಕಕ್ಕೆ, ನನ್ನ ಮನಸ್ಸಿಗೆ ತೋರಿಸಿದ್ದು, ಅಭಿಷೇಕಕ್ಕೆ ಬಳಸುವಾಗ ಒಂದು ಬ್ರಾಸ್ ಪ್ಲೇಟಲ್ಲಿ ಇವೆಲ್ಲನೂ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಎಷ್ಟು ಚೆಂದ ಇರುತ್ತೆ ನೋಡಿ. ಎಷ್ಟು ಟ್ರೆಡಿಷ್ನಲ್ ರಿಚ್ ಆಗಿ, ಎಲ್ಲ ಚಿನ್ನ ಇದ್ದಂಗಿದೆ ಎಲ್ಲನೂ. ಅದೇ ಹೇಳ್ತಾ ಇದ್ದೀನಿ, ಇದೆಲ್ಲ ನೋಡ್ತಾ ಇದ್ದೀನಿ ಎಲ್ಲೋ ಒಂದು ಚಿನ್ನದ ಲೋಕಕ್ಕೆ ಹೋಗ್ದಂಗಿದೆ. ಅಷ್ಟು ಚೆಂದ ಇದೆ. ವರ್ಕ್ಮನ್ಶಿಪ್ ಅಂತೂ ಎಕ್ಸಲೆಂಟ್ ಆಗಿದೆ, ಅಷ್ಟು ಚೆನ್ನಾಗಿದೆ. ತೋರಿಸ್ತೀನಿ ಒಂದೊಂದಾಗಿ. ಇದು ತುಂಬ ಚೆನ್ನಾಗಿದೆ. ಸಕ್ಕರೆ, ಹಾಲು, ತುಪ್ಪ, ಮೊಸರು ಇವೆಲ್ಲನೂ ಹಾಕಿದ್ರೆ, ಜೇನುತುಪ್ಪ ಇವೆಲ್ಲ ಹಾಕಿ ಇಟ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿದೆ. ಅಂಥ ಉಪಯೋಗಕ್ಕೆ ಬಹಳ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೂ ಸಹ ಇದನ್ನು ಅನ್ನಪ್ರಾಸನಕ್ಕೆ ಅದೆಲ್ಲ ಜೋಡಿಸ್ಕೊಳ್ಳೋಕ್ಕೂ ಭಾಳ ಚೆನ್ನಾಗಿರುತ್ತೆ. ಇದರ ಬೆಲೆ ನಿಮಗೆ 95 ರುಪೀಸ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಯಾರಿಗೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ನೊಂದು ನೋಡಿದ್ದು ಬ್ಯೂಟಿಫುಲ್ ಆಗಿ ಎಷ್ಟು ಚೆಂದ ಇದೆ, ತುಂಬ ಮುದ್ದಾಗಿದೆ. ಇದನ್ನು ಅಷ್ಟೇ ನೀವು ಮಲ್ಟಿಪರ್ಪಸ್ ಯಾವುದಕ್ಕಾದರೂ ನೀವು ಬಳಸ್ಬೋದು. ಪೂಜೆ ಸಮಯದಲ್ಲಿ, ಪೂಜೆ ಮಾಡುವಂಥ ಹಬ್ಬಗಳು, ಹರಿದಿನಗಳು, ಮದುವೆ ಎಲ್ಲ ಕಾರ್ಯಕ್ರಮಗಳು, ಶುಭ ಕಾರ್ಯಗಳಿಗೆ ಇದು ತುಂಬ ಚೆನ್ನಾಗಿದೆ. ಈ ಪ್ಲೇಟಲ್ಲಿ ಇದ್ದರೆ ಎಷ್ಟು ಕಳೆ ಅನಿಸ್ತದೆ ನೋಡಿದ್ದು. ಇದು ಡಿಸೈನ್ ಅಷ್ಟೇ ಡೀಸೆಂಟ್ ಆಗಿದೆ, ಸಿಂಪಲ್ ಆಗಿದೆ. ಎಲ್ಲ ಇಚ್ಚಿಂಗು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಪ್ಯೂರ್ ಬ್ರಾಸ್ ಆಗಿರುತ್ತೆ. ಇದರ ಬೆಲೆ ನಿಮಗೆ 258 ಆಗುತ್ತೆ, 258 ರೂಪಾಯಿ ಆಗುತ್ತೆ. ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇನ್ನೊಂದು ಕ್ಯೂಟ್ ಇದು ಗಂಗಾಳ ಅಂತ ಕೆಲವು ಕಡೆ ಅಂತಾರೆ. ಇದು ಕರೆಕ್ಟು ವರ್ಡ್ ತಪ್ಪಿದ್ರೆ ಕ್ಷಮಿಸಬೇಕು. ಇದು ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಶಂಕು ಚಕ್ರ ನಾಮ ಇದೆ, ಮಧ್ಯದಲ್ಲಿ ಈ ಥರ ಫ್ಲೋರಲ್ ಡಿಸೈನ್ ಕೊಟ್ಟಿದ್ದಾರೆ. ಎಷ್ಟು ಚೆಂದ ಇದೆ ಮಾತ್ರ ನೋಡಿ. ಇದು ಇವೆರಡು ಕಿವಿಗಳು ಇದು ಬಂದಿದ್ದಕ್ಕೆ ಇದ್ರ ಲುಕ್ಕೇ ಬೇರೆ ಆಯಿತು. ಹಳೆಯ ಕಾಲದಲ್ಲಿ ದೊಡ್ಡದು ಗಂಗಾಳಗಳು ನೋಡಿರ್ತೀವಿ. ಇದು ಪುಟಾಣಿ ಮಿನಿಯೇಚರ್ ಥರ ಇದೆ. ಈ ಮಾಯಾಬಜಾರ್ ಸಿನಿಮಾದಲ್ಲಿ ವಿವಾಹ ಭೋಜನವು ಹಾಡಿನಲ್ಲಿ ಇಂಥ ಪಾತ್ರಗಳನ್ನು ನಾವು ನೋಡ್ಬೋದು. ಅಂತಹ ಪಾತ್ರ ಪುಟಾಣಿ ಆಗಿದೆ. ಇದನ್ನು ಅಷ್ಟೇ ನೈವೇದ್ಯಕ್ಕೆ ಭಾಳ ಚೆನ್ನಾಗಿದೆ, ವಿಶೇಷವಾಗಿ ಕಾಣಿಸುತ್ತೆ. ನೀವು ಇಟ್ಟರೂ ಸಹ ಅಷ್ಟು ಚೆಂದ ಇದೆ. ಇದರ ಬೆಲೆ ನಿಮಗೆ 233 233 ರೂಪಾಯಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು, ಇದು ಅಷ್ಟೇ, ಇದು ಪ್ರಸಾದಕ್ಕೆ. ಇದನ್ನು ಅಷ್ಟೇ ತುಂಬ ಜನ ಪ್ರಸಾದಕ್ಕೆ ಮಲ್ಟಿಪರ್ಪಸ್ ಇದು ಅಂತ ಹೇಳೋಕ್ಕಾಗೋದಿಲ್ಲ. ಬೌಲ್ ಅಷ್ಟು ಚೆಂದ ಇದೆ, ಅಗಲವಾಗೂ ಇದೆ, ಹೈಟ್ ಕಮ್ಮಿ ಇದೆ. ಈ ಶೇಪು ತೋರಿಸ್ಲಿಕ್ಕೆ ನಾನು ಹೇಳ್ತಾ ಇರೋದು ಈ ಥರ ಇದೆ, ತುಂಬ ಚೆನ್ನಾಗಿ. ಇದು ಅಷ್ಟೇ ಶಂಕು ಚಕ್ರ, ಸೆಂಟ್ರಲ್ಲಿ ಲೀಫ್, ಒಂದು ಎಲೆಯ ಮಾದರಿ ಚಿತ್ರವನ್ನು ಮೂಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಇದರ ಬೆಲೆ 375 ರೂಪಾಯಿ ಆಗುತ್ತೆ. ಇದು ಬೌಲ್ ಭಾಳ ಚೆನ್ನಾಗಿದೆ. ಇದು ನೈವೇದ್ಯಕ್ಕೆಲ್ಲೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ತಟ್ಟೆನಲ್ಲೆಲ್ಲ ಜೋಡಿಸ್ಕೊಂಡ್ರೆ ಅಷ್ಟು ಚೆಂದ ಇರುತ್ತೆ. ಇದ್ರ ಬೆಲೆ ನಿಮಗೆ 375 ರೂಪಾಯಿ. ಇಷ್ಟು ಈ ಸಲ ಪುಟಾಣಿವೆಲ್ಲ ಬಂದಿರೋದು. ಇವೆಲ್ಲನೂ ನೋಡಲಿಕ್ಕೆ ಎಷ್ಟು ಕ್ಯೂಟಾಗಿದೆ ಅಂತಂದರೆ ತುಂಬ ಖುಷಿ ಆಗ್ತದೆ ಎಲ್ಲ. ಈಗ ನಮಗೆ ಕಲಶಗಳು, ಈಗ ಲಕ್ಷ್ಮೀ ಹಬ್ಬ ಅಥವಾ ಯಾವುದೇ ಒಂದು ಶುಭ ಕಾರ್ಯಕ್ರಮಕ್ಕೆ ಕಲಶ ಭಾಳ ಪ್ರಾಮುಖ್ಯವಾಗಿರುತ್ತೆ. ಆಗ ಪ್ರಧಾನವಾದಂಥ ಕಲಶಗಳು
ಸುಮಾರು ಜನಕ್ಕೆ ಚಿಕ್ಕದು ದೊಡ್ಡದು ಎಲ್ಲರೂ ಬಳಸ್ತಾರೆ. ಒಬ್ಬರು ಇಷ್ಟಿಷ್ಟು ದೊಡ್ಡದು ಬಳಸ್ತಾರೆ, ಸ್ವಲ್ಪ ಚಿಕ್ಕದು ಇರ್ತಾರೆ. ಕೆಲವರು ಸೀರೆ ಉಟ್ಕೊಳ್ಳೋಕ್ಕೆ ಅಂದರೆ ಉಡಿಸ್ಲಿಕ್ಕೆ ಬಳಸ್ಕೊಳ್ಳೋ ದೊಡ್ಡದು ಕಲಶಗಳಿದ್ದ, ಕೆಲವರು ಮನೆಯಲ್ಲಿ ಅದು ಸೀರೆ ಏನೂ ಉಡಿಸೋಲ್ಲ, ಬರೀ ಸಿಂಪಲಾಗಿ ಕಲಶನ ಇರ್ತಾರೆ. ಅದು ಕಲಶ ಸಿಂಪಲಾಗಿ ಇಟ್ರು ಏನೂ ಇಲ್ಲದೆ ಹಂಗಿಟ್ರು ಎಷ್ಟು ರಿಚಾಗಿ ಕಾಣಿಸುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಪುಟಾಣಿ ಕಲಶಗಳು ಅಷ್ಟು ಚೆಂದ ಇದೆ ನೋಡಿ. ಇದರಲ್ಲೂ ಅಷ್ಟಲಕ್ಷ್ಮಿಗಳು ನೋಡಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಪ್ರತಿಯೊಂದು ಈ ಮಗು ಮುಖದಲ್ಲಿ ಕಣ್ಣು ಮೂಗು ಅಷ್ಟು ಚೆನ್ನಾಗಿದೆ. ಇದು ಸಂತಾನ ಲಕ್ಷ್ಮಿ, ಇದು ಅಷ್ಟು ಚೆನ್ನಾಗಿದೆ. ವರ್ಕ್ಮೆನ್ಶಿಪ್ ಅಂತೂ ನೀವು 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆಂದ ಇದೆ ನೋಡಿ, ಭಾಳ ಚೆನ್ನಾಗಿದೆ. ಇದು ಅಷ್ಟಲಕ್ಷ್ಮಿ ತುಂಬು ಪುಟಾಣಿದು, ಎಷ್ಟು ಚೆನ್ನಾಗಿದೆ ಇದು ನೋಡಿ. ಇದು ಇಷ್ಟು, ಇದರ ಬೆಲೆ ನಿಮಗೆ 1161 ರೂಪಾಯಿ ಆಗುತ್ತೆ. ವೆಯ್ಟು ಇದೆ, ಇದು ಘನವಾಗಿದೆ, ತುಂಬ ಇದಿಲ್ಲ, ದಪ್ಪವಾಗಿದೆ. ಇದನ್ನು ಸಹ ತುಂಬ ಚೆನ್ನಾಗಿದೆ. ಇದು ಯಾರಾದರೂ ಇಷ್ಟ ಆದರೆ ನೀವು ಕಲಶಕ್ಕಲ್ಲ, ಒಂದು ಬೇರೆಗೂ ಇದನ್ನು ಬಳಸ್ಕೋಬೋದು, ಆ ಥರ ಇದೆ. ಇದರ ಬೆಲೆ ನಿಮಗೆ 1161 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಸೈಜ್ ಉಂಟು, ಇದು ನೋಡಿ. ಇದನ್ನು ಅಷ್ಟೇ ಎಲ್ಲನೂ ಅಷ್ಟಲಕ್ಷ್ಮಿಗಳ ಕಲಶ. ಇದು ಇನ್ನು ಡಿಸ್ಕ್ರಿಪ್ಷನ್ ಇಷ್ಟು ಫಸ್ಟೆಲ್ಲ ಹೇಳಿದ್ದರಿಂದ ಇದಷ್ಟು ನೋಡೋದಿಲ್ಲ, ಸೈಜ್ ಮಾತ್ರ ತೋರಿಸ್ತಾ ಹೋಗ್ತೀನಿ, ರೇಟ್ ಅಷ್ಟು ಹೇಳ್ತೀನಿ. ಇದರ ಬೆಲೆ ನಿಮಗೆ 1496 1496 ರೂಪಾಯಿ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟು ಸೈಜ್ ಇದು. ಈಗ ಇನ್ನೊಂದು, ಅದಕ್ಕಂತೂ ಇದು ಸ್ವಲ್ಪ ದೊಡ್ಡದು, ಈ ಥರ ಸೇಮ್ ಅಷ್ಟಲಕ್ಷ್ಮಿಗಳಿದೆ, ಈ ಥರ ಕಲಶ ಬರುತ್ತೆ. ಇದರ ಬೆಲೆ ನಿಮಗೆ 1851 ರೂಪೀಸ್ ಆಗುತ್ತೆ. ಇದು ಇನ್ನೊಂದು, ಅಂದರೆ ಇದು ನೀವು ಗಮನಿಸ್ಬೋದು, ಈ ಕಂಠದಲ್ಲಿ ವೇರಿಯೇಷನ್ಸ್ ಇದೆ. ಹಾಗಾಗಿ ಎಲ್ಲನೂ ಅಷ್ಟೇ, ತೆಂಗಿನಕಾಯಿ ಅಂದರೆ ಎಲ್ಲನೂ ನಿಮಗೆ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಇದು ಅಷ್ಟೇ, ಅಂದರೆ ಇದು ನೋಡಿ ಶೇಪು, ಈ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಇದೊಂಥರ ಬೇರೆ ಒಂದು ಮಾದರಿ. ಇದು ಇದರ ಬೆಲೆ ನಿಮಗೆ 2355 ರೂಪೀಸ್ ಆಗುತ್ತೆ. 2355 ರೂಪೀಸ್, 2355 2355 ರೂಪಾಯಿ ಆಗುತ್ತೆ. ಇದು ನೋಡಿ, ಇಲ್ಲ ಚೆನ್ನಾಗಿದೆ. ಇದು ಸ್ವಲ್ಪ ವೆಯ್ಟೂ ಇದೆ, ವರ್ಕೂ ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಇದರ ಬೆಲೆನೂ ಹಾಗೆ ಇದೆ, ಮತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇಷ್ಟು ಕಲಶಗಳು. ಮತ್ತು ಇನ್ನೊಂದು ಇದಕ್ಕಂತೂ ದೊಡ್ಡ ಕಲಶ, ಇದು ನೋಡಿ ಎಷ್ಟು ಚೆನ್ನಾಗಿ ನೋಡಿ, ದೊಡ್ಡ ಕಲಶ ಇರುತ್ತೆ. ಆಲ್ಮೋಸ್ಟ್ ಇದೆಲ್ಲನೂ ಸಹ ನೀವು ಒಂದು ಅಲಂಕಾರಕ್ಕೆ ಭಾಳ ಚೆನ್ನಾಗಿರುತ್ತೆ. ಇದು ಬೇಕಾದರೆ ನೋಡಿ. ಇದರ ಬೆಲೆ ನಿಮಗೆ ಕಂಠನೂ ಅಷ್ಟೇ, ನಾವು ಎಲ್ಲನೂ ಇಟ್ಕೊಳ್ಳೋಕ್ಕೆ ಪೂರ್ಣಫಲ ಎಲ್ಲ ಇಡ್ಲಿಕ್ಕೂ ತುಂಬ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ ಈಗ ನೋಡಿ, ಇದು ಅಷ್ಟೇ ಎಷ್ಟು ಚೆನ್ನಾಗಿದೆಲ್ಲ, ಇದು ದೊಡ್ಡದು ಕಲಶ. ಇದರ ಬೆಲೆ ನಿಮಗೆ 4180 ರೂಪೀಸ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಯಾರಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ಒಂದು ಸ್ಪೆಷಲ್ ಐಟಮ್, ಎಷ್ಟು ಚೆಂದ ಇದೆ ಇದು. ಇದು ಚಕ್ರಿ, ಈಗ ಅಲಂಕಾರಕ್ಕೆ ಎಲ್ಲ ದೇವರನ್ನ ಕೂರಿಸ್ತೀರಲ್ಲ, ಮೇಲೆ ಇಡಲಿಕ್ಕೆ ಇದು ಒಂದು ಬಳಕೆ. ಇನ್ನೊಂದೇನು ಅಂತಂದರೆ ಈ ಥರ ಇನ್ನೊಂದು ಈ ಥರ ಗ್ರ್ಯಾಂಡ್ ಆಗಿರುತ್ತೆ, 2 ಥರ. ಮತ್ತು ಇದು ಚೈನ್, ಆ್ಯಕ್ಚುಲಿ ನನಗೆ ಚೈನ್ ಇರಲಿಲ್ಲ, ಹಾಗಾಗಿ ನಾನು ಸುಮ್ಮನೆ ಹುಕ್ಕುಗಳನ್ನೇ ಹಾಕಿದ್ದೀನಿ. ಈ ಥರ ಚೈನ್ಗಳಿದ್ದರೆ ನೀವು ಆರಾಮ್ಸೆ ಇದು ಹಾಕಿದ್ರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈಗ ನನ್ನ ಹತ್ರ ಆಗೋಗಿದೆ, ಹಾಗಾಗಿ ನಾನು ನಿಮ್ಮದು ತೋರಿಸ್ಲಿಕ್ಕೆ ಈ ಥರ ಬಳಸ್ಬೋದು ಅಂತ ತೋರಿಸ್ಲಿಕ್ಕೆ ಜಸ್ಟ್ ಎಸ್ ಕಮ್ಮಿ ಹುಕ್ಕುಗಳನ್ನು ಹಾಕಿದ್ದೀವಿ. ಮಾಮೂಲು ಚೈನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಹಿಂಗೆ ಹಾಕ್ಬೋದು, ಈ ಥರ ಇದನ್ನು ಬಳಸ್ಬೋದು. ತೆಗೆದುಬಿಟ್ಟು ಸಿಂಪಲಾಗಿ ಒಂದೂ ನೀವು ಯೂಸ್ ಮಾಡ್ಬೋದು. ಇದು ಭಾಳ ಚೆನ್ನಾಗಿದೆ. ಇದು ಮಲ್ಟಿ ಪರ್ಪಸ್ ಯೂಸು, ನಿಮ್ಗೆ ದೇವರಿಗೆಲ್ಲ ಇದು ಏನಾದರೂ ನಿಮ್ಗೆ ಉಪಯೋಗಕ್ಕೆ ಏನೇನು ಬರುತ್ತೋ ಅದಕ್ಕೆಲ್ಲ ನಿಮಗೆ ಇದನ್ನು ಯೂಸ್ ಮಾಡ್ಕೋಬೋದು. ಇದರ ಬೆಲೆ ನಿಮಗೆ 1343 1343 ರೂಪಾಯಿ ಆಗುತ್ತೆ. ಇದು ಇದರ ಬೆಲೆ ತುಂಬ ಚೆನ್ನಾಗಿದೆ. ಇದು ಒಂಥರ ಸ್ಪೆಷಲ್, ಒಂದೊಂದು ವರ್ಷ ಒಂದೊಂದು ಐಟಮ್ ಹೊಸದಾಗಿ ಮಾಡುವಾಗ ನಮ್ಗೆ ಒಂಥರ ಖುಷಿ ಆಗ್ತದೆ. ಇದನ್ನೇ ನನಗೆ ಗೊತ್ತಿತ್ತು, ಏನೋ ಒಂದು ಇಷ್ಟ ಐಡಿಯಾ ಮಾಡಿದ್ದೀನಿ. ಇದು ಅಷ್ಟೇ ತುಂಬ ನನಗಂತೂ ಇಷ್ಟ ಆಯಿತು. ನಾನು ಜಸ್ಟ್ ಇದೊಂದು ಪ್ಯಾಟರ್ನ್ ನನಗೆ ಇಷ್ಟೇ ಕಮ್ಮಿ ಅಂದರೆ ಲೆಂತ್ ಇತ್ತು ಚೈನು, ಹಾಗಾಗಿ ನಾನು ಇದು ಮಾಡಿ ಇದು ನೋಡಿದ್ದು ಈ ಥರನೂ ನೀವು ಬಳಸ್ಕೋಬೋದು ಇದನ್ನು ತುಂಬ. ಯಾಕಂತಂದರೆ ಈಗ ದೊಡ್ಡದಾಗಿ ಅಲಂಕಾರ ಮಾಡುವಾಗ ಮೇಲ್ಭಾಗದಲ್ಲಿ ಈ ಥರ ಒಂದು ಬಾರ್ಡರ್ ಮೇಲೆ ಒಂದು
ಏನಂತೀರ ತೋರಣದ ಥರ ಇದು ಕಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಇದನ್ನೇನು ಮಾಡ್ಬೋದು, ಸೈಡ್ಗೆ ಒಂದೊಂದು ಒಂದು ಈ ಥರ ಸ್ವಲ್ಪ ಈ ಥರ ಒಂದು ಈ ಕಡೆ ಒಂದು ಆ ಕಡೆ ಒಂದು ಸೆಂಟ್ರಲ್ಲಿ ದೊಡ್ಡದು ಆ ಥರನೂ ಮಾಡ್ಕೋಬೋದು. ಹಾಗಾಗಿ ಇದನ್ನು ಈ ಥರನೂ ಬಳಸ್ಕೋಬೋದು ಅಂತ ತೋರಿಸ್ಲಿಕ್ಕೆ ನಾನು ಇದೆಲ್ಲ ಅಟ್ಯಾಚ್ ಮಾಡಿದ್ದೀನಿ. ಇದನ್ನು ನೀವು ಚೈನಿಗೆ ತಗೊಂಡು ನೀವು ಏನಾದರೂ ಇದನ್ನು ಉಪಯೋಗಿಸ್ಬೋದು. ಇದರ ಬೆಲೆ ನಿಮಗೆ ಇದು ಚಿಕ್ಕದಿದೆಯಲ್ಲ, ಈ ಚಿಕ್ಕದ ಬೆಲೆ ನಿಮಗೆ 363 ರೂಪಾಯಿ ಆಗುತ್ತೆ. ಇದು ಚಿಕ್ಕ ಛತ್ರಿ ಇದು ಆ್ಯಕ್ಚುಲಿ. ಇದು ಸಿಂಗಲ್ ಯೂಸ್, ಸಿಂಗಲ್ ಪೀಸ್ ಅದು. ನಾನು ಆ ಥರ ಅರೇಂಜ್ ಮಾಡಿದ್ದೀನಿ ಅಷ್ಟೇ ಐಡಿಯಾಕ್ಕೋಸ್ಕರ. ಇದು ಬಂದು ನಿಮಗೆ 363 ರೂಪೀಸ್ ಆಗುತ್ತೆ. ಇದೆಲ್ಲ ಹೊಸದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊಸ ಪ್ಯಾಟರ್ನ್ಸ್ ಮಾಡುವಾಗ ಡಿಸೈನ್ಸ್ ಅಲ್ಲಿ ಕೂತ್ಕೊಂಡಾಗ ಅಲಂಕಾರ ಮಾಡುವಾಗ ತುಂಬ ಐಡಿಯಾಸ್ ಬರ್ತದೆ, ಆವಾಗ ಮಾಡ್ಕೊಬೋದು. ಈಗ ನೆಕ್ಸ್ಟ್ ಇದು ಬಂದು ತುಂಬ ಚೆನ್ನಾಗಿದೆ, ಹೂವಿನ ಬುಟ್ಟಿ ಇಟ್ಕೋಬೋದು. ಮತ್ತು ನೀರು ಹಾಕಿ ಹೂವನ್ನು ಇಡ್ಬೋದು, ಲೋಳಿ ಥರನೂ ಯೂಸ್ ಮಾಡ್ಬೋದು. ಹೂವು ಹಣ್ಣುಗಳನ್ನು ಸಹ ಇಲ್ಲಿ ಇಟ್ಕೋಬೋದು. ಮತ್ತು ಇದೇನಂತಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲನೂ ಅಷ್ಟೇ ಅಷ್ಟಲಕ್ಷ್ಮಿಗಳಂತೆ ತುಂಬ ಚೆನ್ನಾಗಿದೆ. ಇದು ಬ್ಯೂಟಿಫುಲ್ ವೆಯ್ಟೂ ಇದೆ, ಭಾಳ ಚೆನ್ನಾಗಿದೆ. ಫಿನಿಶಿಂಗು ಸ್ಕಿಲ್ ವರ್ಕ್ ಮಾತ್ರ ಎಕ್ಸಲೆಂಟ್ ಆಗಿದೆ. ನಿಮ್ಗೆ ಇದರಲ್ಲಿ ಲೈಟಿಂಗಲ್ಲಿ ಹೆಂಗೆ ಕಾಣಿಸ್ತಾ ಇದೋ ತುಂಬ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 2882 ರೂಪಾಯಿ ಆಗುತ್ತೆ. 2882 ತುಂಬ ಚೆನ್ನಾಗಿದೆ. ಯಾರಾದ್ರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ನೀವು ತಗೋಬೋದು. ನೆಕ್ಸ್ಟ್ ಇನ್ನೊಂದು ಇದು ರೀಸ್ಟಾಕ್ ಬಂದಿದೆ. ಇದೆಲ್ಲ ಕಳೆದ ಎಪಿಸೋಡಲ್ಲಿ ತೋರಿಸಿದ್ದೆ, ತುಂಬಾ ಡಿಮ್ಯಾಂಡ್ ಇತ್ತು, ಎಲ್ಲ ಸೇಲ್ ಆಗೋಗಿತ್ತು. ಹಾಗಾಗಿ ಮತ್ತೆ ಇದನ್ನು ತರಿಸಿದ್ದೀನಿ. ಇದು ರೀಸ್ಟಾಕ್ ತೋರಿಸ್ಲಿಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ಇದು 1707 ರೂಪೀಸ್ ಆಗುತ್ತೆ. ಇದರಲ್ಲಿ ಈ ಸಲ ಸ್ವಲ್ಪ ದೊಡ್ಡ ಸೈಜ್ ಸಿಕ್ಕಿದೆ. ಇದೆಲ್ಲ ದೊಡ್ಡದು, ಇದು ಸೇರು ಅಂತ ಏನು ಹೇಳ್ತೀವಿ ಆ ಥರದ್ದು. ಇದರ ಬೆಲೆ ನಿಮಗೆ 3774 3774 ರೂಪಾಯಿ ಆಗುತ್ತೆ. ಚೆನ್ನಾಗಿದೆ ಇದು. ಯಾರಿಗಾದರೆ ಇಷ್ಟ ಆದರೆ ತಗೊಳ್ಳೋದು, ವೆಯ್ಟೂ ಜಾಸ್ತಿ. ನೆಕ್ಸ್ಟ್ ಇನ್ನೊಂದು ಈ ಥರದ್ದೇ, ಇದೊಂಥರ ಗಂಗಾಳ, ತುಂಬ ಚೆನ್ನಾಗಿದೆ ನೋಡಿ. ಇವಾಗ ಮಾತ್ರ ನೀವು ವರ್ಕ್ಮೆನ್ಶಿಪ್ ನೋಡಿದ್ರೆ ಅಷ್ಟು ಖುಷಿ ಆಗ್ತದೆ. ನೋಡಿದ್ರು ಆನೆ, ಇಲ್ಲಿ ಆನೆಗಳಿದೆ, ಆನೆ ಸೊಂಡ್ಲನ್ನ ಅಟ್ಯಾಚ್ ಮಾಡಿಬಿಟ್ಟು ಆ ಗ್ಯಾಪಲ್ಲಿ ಇದನ್ನು ಹಾಕಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಇದು ನೋಡಿದ್ದು ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸಮ್ಮ. ಇದು ನೋಡಿ ಎಷ್ಟು ಚೆಂದ ಇದೆ ಅಂತಂದರೆ ವರ್ಕ್ಮೆನ್ಶಿಪ್ ಭಾಳ ಚೆನ್ನಾಗಿದೆ. ಅಷ್ಟು ಡೀಟೇಲ್ ವರ್ಕ್ ಇದೆ. ಶಂಕು ಚಕ್ರ ನಾಮಗಳು ತುಂಬ ಚೆನ್ನಾಗಿದೆ. ಎರಡು ಬದಿ ಈ ಕಡೆ ಆ ಕಡೆ ಬರುತ್ತೆ, ಇಲ್ಲಿ ಫ್ಲಾರಲ್ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ದೇವರ ಪಕ್ಕದಲ್ಲಿ ಏನೂ ಇಲ್ಲ, ಸುಮ್ಮನೆ ಹಂಗೆ ಇಟ್ಟರು ಅಷ್ಟು ಕಳೆ ಇರುತ್ತೆ. ತುಂಬ ಚೆನ್ನಾಗಿದೆ. ಇದು ಯಾರು ಇಷ್ಟ ಆದರೆ ತಗೋಬೋದು. ಇದರ ಬೆಲೆ ನಿಮಗೆ 4563 ರೂಪೀಸ್ ಆಗುತ್ತೆ. ಬ್ಯೂಟಿಫುಲ್ ಪೀಸ್ ಇದು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದೊಂಥರ ಶೇಪ್ ಬೇರೆ ಇದೆ. ಇದು ಅಷ್ಟೇ ಮಲ್ಟಿಪರ್ಪಸ್, ಏನಾದರೂ ಪೂಜೆಗೆ ಇಟ್ಕೋಬೋದು, ವಾಜಾಗಿ ಇಟ್ಕೋಬೋದು, ಏನೂ ಬೇಡ, ಸೈಡಲ್ಲಿ ಇಟ್ಟರೂ ಚೆನ್ನಾಗಿ ಕಾಣಿಸುತ್ತೆ ಅಂಥದ್ದು. ಇದು ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಅಷ್ಟಲಕ್ಷ್ಮಿಗಳದ್ದು. ಇದರ ಬೆಲೆ ನಿಮಗೆ 3084 ರೂಪೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ, ವೆಯ್ಟು ಇದೆ ಇದು. ಹಾಗಾಗಿ ಯಾರಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ ನೀವು ಮಾಡ್ಬೋದು. ನೆಕ್ಸ್ಟ್ ಈಗ ಒಂದು ಸ್ಪೆಷಲ್ ಐಟಮ್, ಇದು ಹೊಂಬಾಳೆ ಕಲಸ ಅಂತ. ನಾನು ಇದು ಮುಂಚೆ ಗೊತ್ತಿರಲಿಲ್ಲ, ಇದು ನೋಡಿದ ತಕ್ಷಣ ಖುಷಿ ಆಯಿತು. ಮತ್ತು ಇದನ್ನು ವಾಸ್ ಥರನೂ ಬಳಸ್ಕೋಬೋದು. ತುಂಬ ಚೆನ್ನಾಗಿದೆ ಇದು. ಹೊಂಬಾಳೆ ಅಂತ ಒಂದೊಂದು ಮನೆ ಸಂಪ್ರದಾಯದ ಪ್ರಕಾರ ಇದು ಎಲ್ಲ ಹೂವೆಲ್ಲ ಇಟ್ಬಿಟ್ಟು ಮೇಲೆ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ. ಅದಕ್ಕೆ ಇದು ತುಂಬ ಚೆನ್ನಾಗಿದೆ. ಯಾಕಂದರೆ ಈಗ ವೀಡಿಯೋ ಫೋಟೋಗಳೆಲ್ಲ ತುಂಬ ವಿಜೃಂಭಣೆಯಿಂದ ತೆಗೆಯುವಾಗ ಇದು ಅಷ್ಟೇ ಅಷ್ಟು ವಿಜೃಂಭಣೆ ಇದ್ದಾಗ ಇದು ತುಂಬ ರಿಚಾಗಿ ಕಾಣಿಸುತ್ತೆ. ಇದು ಒಟ್ಟಿನಲ್ಲಿ ಹೊಂಬಾಳೆ ಕಳಸ ಅಥವಾ ವಾಸ್ಗೆ ಉಪಯೋಗ ಆಗುವಂತಹ ಒಂದು ಐಟಮ್ ಇದು. ನೋಡಿ ಎಷ್ಟು ಚೆಂದ ಇದೆ. ಇದು ಅಷ್ಟೇ ಲಕ್ಷ್ಮಿ, ಇಲ್ಲಿ ಶ್ರೀನಿವಾಸ್ ದೇವರು ಇದ್ದಾರೆ. ತುಂಬ ಚೆನ್ನಾಗಿದೆ. ಇದು ಶೇಪ್ ನೋಡಿದ್ದು ಈ ಥರ ಇದೆ, ಬ್ಯೂಟಿಫುಲ್ ಪೀಸ್ ಇದು. ಇದರ ಬೆಲೆ ನಿಮಗೆ 2396 ರೂಪೀಸ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ದೊಡ್ಡ ಸೈಜ್, ಇದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಇದು ಶ್ರೀನಿವಾಸ್ ದೇವರು ಎಲ್ಲನೂ ಅಷ್ಟೇ ಎಷ್ಟು ಸ್ಮೈಲಿಂಗ್ ಫೇಸಲ್ಲಿ ತುಂಬ ಚೆನ್ನಾಗಿದೆ. ವರ್ಕ್ಮೆನ್ಶಿಪ್ ನೋಡಿ, ಇಷ್ಟು ಚಿಕ್ಕದ್ರಲ್ಲಿ ಅಷ್ಟು ಡೀಟೈಲ್ ವರ್ಕ್ ಇದೆ. ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇದಂತೂ ನೋಡಿ ಅಷ್ಟು ಉಗುರಿಂದ ಹಿಡಿದು ಕಮಲನೂ ಅಷ್ಟು ಶೇಪು ತುಂಬ ಚೆನ್ನಾಗಿದೆ. ಪುಟಾಣಿ ವಿಗ್ರಹದಲ್ಲೇ ಅದರಲ್ಲಿರುವಂಥ ಪುಟಾಣಿ ಐಟಮ್ಗೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಭಾಳ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 2753
2753 ರುಪೀಸ್ ಆಗುತ್ತೆ. ಈಗ ಇನ್ನೊಂದು ವಿಶೇಷವಾದಂಥ ನೋಡಿ ಎಷ್ಟು ರಿಚ್ನೆಸ್ ಇದೆ ಅಂದರೆ ಅಷ್ಟು ರಿಚ್ ಆಗಿದೆ. ವೆಯ್ಟು ಅಷ್ಟೇ ಸಿಕ್ಕಾಪಟ್ಟೆ ಇದೆ, ವೆಯ್ಟೂ ಬಹಳ ಇದೆ. ಮತ್ತು ಇಲ್ಲಿ ವರ್ಕ್ ತೋರಿಸಿ ನೋಡಿ, ಹಿಂಭಾಗ ಹಿಂಗಿರುತ್ತೆ, ಇದು ನೋಡಿ ಒಳಗಡೆ ಹೀಗಿರುತ್ತೆ. ಈ ಸೈಡಲ್ಲಿ ನೋಡಿದ್ದು ಆನೆಗಳು ಎಷ್ಟು ಕ್ಲೀನಾಗಿದೆ ನೋಡಿ, ಕಣ್ಣುಗಳು ಮೇಲೆ ಅಲಂಕರಣಗಳು ತುಂಬದಲ್ಲಿ ಕುಂಭಸ್ಥಳ ನೋಡಿ ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ನೋಡಿದ್ದು ಅದೆಲ್ಲನೂ ಅಷ್ಟಲಕ್ಷ್ಮಿಗಳು, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 6861 ರೂಪಾಯಿ ಆಗಿದೆ. ತುಂಬ ದೊಡ್ಡದಾಗಿದೆ, ತುಂಬ ರಿಚ್ ಆಗಿರುತ್ತೆ. ಇದರಲ್ಲೇ ಒಂದಿಷ್ಟು ಐಟಮ್ಸ್ ಇಟ್ಕೋಬೋದು, ಅಷ್ಟು ಚೆನ್ನಾಗಿದೆ. ಇದು ಯಾರಿಗಾದ್ರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ಪರ್ಚೇಸ್ ಮಾಡಿ. ಇದರ ಬೆಲೆ ಇನ್ನೊಂದ್ಸಲ ಹೇಳ್ತೀನಿ, 6861 ರುಪೀಸ್. ಈಗ ಇನ್ನೊಂದು ಐಟಮ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಆನೆಗಳು ಅಷ್ಟಲಕ್ಷ್ಮಿಗಳು, ಇಲ್ಲಿ ಕಾಲುಗಳು ಈ ಥರ ಬಂದಿದೆ, ಒಳಗಡೆ ಈ ಥರ ಇದೆ, ಹಿಂಭಾಗ ಈ ಥರ ಇದೆ. ಇದರ ಬೆಲೆ ನಿಮಗೆ 5178 ರುಪೀಸ್ ಆಗುತ್ತೆ. ಇದೆಲ್ಲ ಹೊಸ ಸ್ಟಾಕು, ಹೊಸ ಡಿಸೈನ್ಸ್ ಎಲ್ಲನೂ ಸಹ. ಈಗ ಇದೊಂದು ಅಷ್ಟೇ ಬಹಳ ಹೊಸದಿದ್ದು, ಇದು ಬೌಲೆ ಕಮಲ, ಅರಳಿದ ಕಮಲ ಹಾಗೆ ಮಾಡಿದ್ದಾರೆ ನೋಡಿ. ಪೆಟಲ್ಸ್ ಎಲ್ಲ ಈ ಥರ ಬಂದಿದೆ ಕ್ರಾಸ್ಗೆ. ಹಾಗಾಗಿ ಇದು ನೋಡಿದ್ರೆ ಇಲ್ಲಿಂದ ನೋಡ್ತಾರೆ ನಿಮ್ಗೆ ಶೇಪ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ನಾವು ತೋರಿಸ್ತೀನಿ ನೋಡಿ, ಇದೆಲ್ಲನೂ ಕಮಲ, ತುಂಬ ಚೆನ್ನಾಗಿದೆ. ಈ ಥರ ಇದೆ. ಇದು ಹೊಸ ಐಟಮು, ಈಗ ತೋರಿಸಿದ್ದೆಲ್ಲನೂ ಹೊಸದೇ. ಅದರಲ್ಲಿ ಇದೊಂದು, ಇದರ ಬೆಲೆ ನಿಮಗೆ 5816 ರುಪೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದು ವರ್ಕ್ಮೆನ್ಶಿಪ್ ಅಂತೂ ಭಾಳ ಚೆನ್ನಾಗಿದೆ. ಈಗ ಇದು ಅಷ್ಟೇ, ಇದು ಭಾಳ ಡಿಮ್ಯಾಂಡ್ ಇರುವಂತಹ ಈ ಐಟಮ್ ಮತ್ತೆ ಇದು ರಿಸ್ಟಾರ್ಟ್ ಆಗಿದೆ. ಇದು ಅಷ್ಟೇ ತುಂಬ ಮಲ್ಟಿಪರ್ಪಸ್ ಯೂಸ್. ಇದು ತುಂಬ ಉರುಳಿ ಥರ ಯೂಸ್ ಮಾಡ್ಬೋದು, ಹೂವು ಹಣ್ಣು ಎಲ್ಲ ಇಟ್ಕೋಬೋದು. ಇಲ್ಲಿ ಅರಿಶಿನ ಕುಂಕುಮ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಇದು ಈ ಕಿವಿಗಳೆರಡು ಬಂದಿರೋದ್ರಿಂದ ಹ್ಯಾಂಡಲ್ಸು ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ ಸ್ವಲ್ಪ ದೊಡ್ಡ ಸೈಜ್, ಈ 2 ಸೈಜ್ ಬಂದಿದೆ, ತುಂಬ ಚೆನ್ನಾಗಿದೆ. ಮಲ್ಟಿಪರ್ಪಸ್ ಇದು, ಎಲ್ಲಕ್ಕೂ ಬಳಸ್ಕೊಳ್ಳುವಂಥ ಒಂದು ಐಟಮು, ಫಾಸ್ಟ್ ಮೂವಿಂಗ್ ಇರುವಂತಹ ನಮ್ಮ ಈ ವೀಕೆಂಡ್ ಕಲೆಕ್ಷನ್ಸ್ನಲ್ಲಿ. ಇದರ ಬೆಲೆ ನಿಮಗೆ 1877. ಇದರ ಬೆಲೆ ನಿಮಗೆ 1877 1877 ರೂಪಾಯಿ ಆಗುತ್ತೆ. ಮತ್ತು ಇದಕ್ಕಂತೂ ದೊಡ್ಡ ಸೈಜ್ ಇದೆಯಲ್ಲ, ಇದು ಬಂದು 2470 ರುಪೀಸ್ ಆಗುತ್ತೆ. ತುಂಬ ಬ್ಯೂಟಿಫುಲ್ ಐಟಮ್ಸ್ ಇದೆಲ್ಲನೂ ಸಹ. ಈಗ ನಿಮಗೆ ಒಂದು ವಿಷಯ ಹೇಳಲಿಕ್ಕೆ ನಾನು ಇದ್ದೀನಿ. ಈಗ ಈ ಬ್ರಷು, ಈಗ ಕೆಲವರೆಲ್ಲ ಏನು ಮಾಡ್ತಿದ್ದಾರೆ, ಮ್ಯಾಮ್ ಈಗ ಇದೆಲ್ಲ ಎಷ್ಟು ಚೆನ್ನಾಗಿದೆ, ಈ ಸಂದಿನಲ್ಲೆಲ್ಲ ನಾವು ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಂಥದ್ದು ಇಲ್ಲ, ಇದು ಮಾಮೂಲಿ ಎಲ್ಲರ ಮಾರ್ಕೆಟಲ್ಲಿ ಸಿಗುತ್ತೆ, ಅಥವಾ ನಿಮ್ಮ ಮನೆ ಹತ್ತಿರ ಇರುವಂತಹ ಯಾರಾದರೂ ಚಿನ್ನದ ಅಂಗಡಿದವ್ರಿಗೆ ಕೇಳಿದರೆ ತರಿಸ್ಕೊಡ್ತಾರೆ. ಸಣ್ಣದು ಸಾಕು, ನಾವು ಕಮರ್ಷಿಯಲಲ್ಲ, ಮನೆಯಲ್ಲಿ ಸಣ್ಣದೇ ನಮ್ಗೆ ಜಾಸ್ತಿ ಇರೋದ್ರಿಂದ ಈ ಥರ ಸಣ್ಣದಿರೋ ಬ್ರಷ್ ಒಂದು ತಗೊಳ್ಳಿ. ಇದು ನಾನು ತುಂಬ ಬಳಸ್ತೀನಿ, ಇದು ದೇವ್ರನ್ನ ನಾನು ತೊಳಿಲಿಕ್ಕಂತ ಇಟ್ಕೊಂಡಿರೋದು. ಹಾಗಾಗಿ ಇದು ಬ್ರಾಸ್ನಲ್ಲೇ ತಯಾರಾದಂಥ ಸ್ಮಾಲ್ ಚಿಕ್ಕದು ಕೂದಲು ಥರ. ಇದು ಮೆಟೀರಿಯಲ್ ಬಂದು ಬ್ರಾಸ್, ಹಾಗಾಗಿ ನಿಮಗೆ ಕ್ಲೀನ್ ಮಾಡೋಕ್ಕೆ ಬಹಳ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಎಷ್ಟು ಒಳಗಡೆ ಎಷ್ಟು ಸಣ್ಣ ಪಾರ್ಟಿಕಲ್ಸು, ಏನು ಕಾರ್ವಿಂಗ್ಸ್ ಬಂದ್ರೂ ಸಹ ನೀವು ಇದರಿಂದ ಕ್ಲೀನ್ ಮಾಡ್ಬೋದು. ಹಾಗಾಗಿ ಈ ಬ್ರಷನ್ನು ಮಾತ್ರ ನೀವು ಬಳಸ್ಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಅದನ್ನು ತಗೊಂಡು ನೀವು ಅದನ್ನು ಕ್ಲೀನ್ ಮಾಡ್ಕೋಬೋದು. ಎಲ್ಲನೂ ಅಷ್ಟೇ, ಇದು ಬೆಸ್ಟು. ಬೆಳ್ಳಿ ಸಾಮಾನು ಅಷ್ಟೇ, ಅಂಟುವಾಳದ ಕಾಯಿನಲ್ಲಿ ಮಾಡಿದರೆ ಹೊಸದಾಗಿ ನೀವು ಅಂಗಡಿನಲ್ಲಿ ತೊಗೊಂಡ್ಬಂದಂಗೆ ಪಡ್ಪ ಅಂತ ಅಷ್ಟು ಬಳಕೆ ಬರುತ್ತೆ. ಅದನ್ನು ನಿಮಗೆ ಈ ಥರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿದ್ರಲ್ಲ, ಈ ಸಲ ನಮ್ಮ ವೀಕೆಂಡ್ ಕಲೆಕ್ಷನ್ಸ್ನಲ್ಲಿ ಹಬ್ಬಕ್ಕಂತ ಬಂದಿರುವಂತಹ ಹೊಸ ಐಟಮ್ಸ್ ತುಂಬಾ ಚೆನ್ನಾಗಿದೆ. ಯಾರಾದರೂ ಇಷ್ಟ ಆದರೆ ನೀವು ನೇರವಾಗಿ ಬನ್ನಿ, ಅಥವಾ ಆನ್ಲೈನ್ ಮುಖಾಂತರ ನೀವು ಪರ್ಚೇಸ್ ಮಾಡಿ. ನನ್ನ ಶೋರೂಮ್ ಬೆಳಗ್ಗೆ 9:30 ರಾತ್ರಿ 9:30 ಇರುತ್ತೆ, ಎಲ್ಲ ವಾರದಲ್ಲೂ ಇರುತ್ತೆ. ಹಾಗೆ ಎಲ್ಲ ಡೀಟೇಲ್ಸು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತೊಮ್ಮೆ ಇನ್ನೊಂದು ಒಳ್ಳೆಯ ವಿಷಯದಿಂದ ಮತ್ತೆ ನಿಮ್ಮ ಜೊತೆ ನಾನು ಭೇಟಿ ಆಗ್ತೀನಿ. ಅಷ್ಟವರೆಗೂ ನಮಸ್ಕಾರ.